ಬಹುಜನ ಕಟ್ಟಡ ಕಾರ್ಮಿಕರ ಸಂಘರ್ಷ ಸಮಿತಿ ಸಂಘದ ವತಿಯಿಂದ ವಿಶ್ವಜ್ಞಾನ ದಿನಾಚರಣೆ ಮತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರಕೆರೆ ವಾರ್ಡ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಬಹುಜನ ಕಟ್ಟಡ ಕಾರ್ಮಿಕರ ಸಂಘರ್ಷ ಸಮಿತಿ ಸಂಘದ ವತಿಯಿಂದ ವಿಶ್ವಜ್ಞಾನ ದಿನಾಚರಣೆ ಮತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳು ನೀರನ್ನು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿನೂತನ ಕಾರ್ಯಕ್ರಮಕ್ಕೆ ನೀಡಿ ಮುಖ್ಯ ಅತಿಥಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಇಂದು ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದುವ ಮುಖಾಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವನ್ನು ನೆನಪಿಸಿಕೊಳ್ಳಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ಮತ್ತು ಪುಟಾಣಿಗಳಿಂದ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪುಟಾಣಿಗಳು ಮಹಾತ್ಮ ಗಾಂಧೀಜಿ, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ರಾಂತಿಕಾರಿಗಳ ವೇಷಭೂಷಣಗಳನ್ನು ಧರಿಸಿದರು. ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸ ಮೂರ್ತಿ, ಕೆಪಿಸಿಸಿ ಸದಸ್ಯರು, ಅರಕೆರೆ ಲೋಕೇಶ್ ರೆಡ್ಡಿ ಅವರು, ಸಮಾಜ ಸೇವಕರು ಡಾಕ್ಟರ್ ಪವನ್ ಯಾದವ್, ಶ್ವಾಸಕೋಶ ತಜ್ಞರು, ಕಿಮ್ಸ್ ನಿರ್ದೇಶಕರು ಮತ್ತು ಪರಶಿವ ದನಗೂರು, ಪತ್ರಕರ್ತರು ಹಾಗೂ ದಲಿತ ಕವಿ, ಬೊಮ್ಮನಹಳ್ಳಿ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಹುಳಿಮಾವು ಮಂಜುನಾಥ್ ಸೇರಿದಂತೆ ಹಲವು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಮುಖ್ಯ ಅತಿಥಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕಷ್ಟು ವಿಚಾರಗಳನ್ನು, ಚಿಂತನೆಗಳನ್ನು ಬೆಳಕು ಹಾಕುವುದರ ಮೂಲಕ ಅಂಬೇಡ್ಕರ್ ಅವರು ಸಮಾಜಕ್ಕೆ, ಸಮಾಜದ ಏಳಿಗೆಗೆ ನೀಡಿದಂತಹ ಕೊಡುಗೆಗಳನ್ನು, ವಿಚಾರಗಳನ್ನು ಮತ್ತು ಮಹಿಳಾ ಮೀಸಲಾತಿ, ಬಡವ ಮತ್ತು ಹಿಂದುಳಿದ ಜನಸಾಮಾನ್ಯರಿಗೆ ವಿದ್ಯೆ ಎಷ್ಟು ಮುಖ್ಯ ಎಂಬುದರ ಕುರಿತು ಅಂಬೇಡ್ಕರ್ ಅವರು ಹೇಳಿದಂತಹ ವಿಚಾರಗಳನ್ನು ಪ್ರಸ್ತಾಪಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು, ಸಂಘದ ಮಹಿಳೆಯರಿಗೆ ಸೀರೆಗಳನ್ನು ನೀಡುವ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಬಹುಜನ ಕಟ್ಟಡ ಕಾರ್ಮಿಕ ಸಂಘರ್ಷ ಸಮಿತಿ ಸಂಘದ ವೆಂಕಟೇಶ್ ಬಂಜಾರ ಮತ್ತು ಇಂಟೆಕ್ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಸುಬ್ರಹ್ಮಣಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮರೊಂದಿಗೆ ಒತ್ತೀರಾ, ಬಿತ್ತೀರಾ, ನೀರು ಹಾಕಿ ನಾಟಿ ನೆತ್ತೀರಾ, ದಣಿದವರಿಗೆ ಅಂಬಲಿ ಮಾಡಿ ಕುಡಿಸೀರಾ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೆ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಈ ಕಿತ್ತೂರಿನ ಬಳಿ ಕಪ್ಪ ಕೇಳಲು ಬಂದರೆ ನಾಲಿಗೆ ಸೀಳಿ ಬಿಡುವೆ. ಎಚ್ಚರಿಕೆ, ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನನಗೂ ಇಲ್ಲ. ಕೆಂಪು ಮುಖದ ಕೋತಿಗಳೇ, ನಮ್ಮ ಭಾರತವನ್ನು ಬಿಟ್ಟು ತೊಲಗಿ. ಸಾಯಿನಾಥ್, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು ಮಾಡುತ್ತಿದ್ದೇನೆ. ನನಗೆ ರಕ್ತ ನೀಡಿ ಮತ್ತು ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ. ಸ್ವಾತಂತ್ರ್ಯವನ್ನು ಯಾರು ಕೊಡುವುದಿಲ್ಲ, ಅದನ್ನು ನಾವೇ ಪಡೆದುಕೊಳ್ಳಬೇಕು. ಜೈ ಹಿಂದ್. ನಮ್ಮ ಡಾಕ್ಟ್ರು ಹಾಗೂ ಸೀನಣ್ಣ ಅವರು ವಿದ್ಯಾ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈಗಾಗಲೇ ಹೇಳಿದ್ದಾರೆ. ನಾನು ಇಲ್ಲಿ ಸೇರಿರ್ತಕ್ಕಂಥ ಪೋಷಕರಿಗೆಲ್ಲರಿಗೂ ಏನು ಹೇಳುತ್ತೇನೆ ಅಂದರೆ, ಶಿಕ್ಷಣ ಬಂದು ನಿಮ್ಮ ಮಕ್ಕಳಿಗೆ ಎಷ್ಟಾಗುತ್ತೋ ಅಷ್ಟು ಹೆಚ್ಚಿಗೆ ಶಿಕ್ಷಣ ಕೊಡಿ. ನಿಮ್ಮ ಅವರಲ್ಲಿ ಉಳಿಯುವಂಥದ್ದು ಶಿಕ್ಷಣ ಒಂದೇ, ಅವ್ರು ಸಾಯೋ ತನಕ ಉಳಿಯೋದು ಶಿಕ್ಷಣ ಒಂದೇ. ಅವ್ರು ಎಷ್ಟೇ ಹಣ ಗಳಿಸ್ಬೋದು, ಆಸ್ತಿ ಗಳಿಸ್ಬೋದು, ಹಾಗೂ ಕಾರ್ಗಳು ಗಳಿಸ್ಬೋದು, ಇಲ್ಲ ಬಂಗ್ಲಾ ಗಳಿಸ್ಬೋದು. ಇವೆಲ್ಲವನ್ನು ಯಾರಾದರೂ ಒಂದಲ್ಲ ಒಂದಿನ ಕಿತ್ಕೊಳ್ತಾರೆ, ಆದರೆ ಅವ್ರ ವಿದ್ಯೆಯನ್ನು ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ಹಾಗೂ ಪೋಷಕರಿಗೆ ನಾನೇನು ಹೇಳೋದಂದ್ರೆ, ವಿದ್ಯಾಭ್ಯಾಸ ಕಡೆ ಅತಿ ಹೆಚ್ಚು ಗಮನ ಕೊಡಿ. ಇದನ್ನು ನಿಮ್ಮ ಮಕ್ಕಳಿಂದ ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೂ ಈ ಒಂದು ದಿನ ನಾವು ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬಾಗಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾರ್ಮಿಕರ ಅಗತ್ಯ ಬಹಳ ಇದೆ. ಸೊ ಕಾರ್ಮಿಕರಿಗೆ ನಾವು ಗೌರವ ಕೊಡಬೇಕು. ಅವ್ರನ್ನ ನಾವು ನಮ್ಮ ಜವಾನರು, ನಮ್ಮ ಆರ್ಮಿಯವರು ಹಾಗೂ ರೈತರು ಎಷ್ಟು ಗೌರವದಿಂದ ಕಾಣುತ್ತೇವೆ, ಅಷ್ಟೇ ಗೌರವದಿಂದ ನಮ್ಮ ಕಾರ್ಮಿಕರನ್ನ ನಾವೆಲ್ಲರೂ ನೋಡಬೇಕು. ಹಾಗೂ ವೆಂಕಟೇಶ್ ಬಂಜಾರ ಅವರು ಈ ಒಂದು ಭಾಗದಲ್ಲಿ ಹಲವಾರು ಒಳ್ಳೆಯ ಸಮಾಜಕ್ಕೆ ಮುಟ್ಟುವಂತ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆ ಸದಾ ಕಾಲ ನಾವು ಇರ್ತೇವೆ. ನಿಮ್ಗೆ ಯಾವುದೇ ರೀತಿ ಅನುಕೂಲ ಬೇಕಾದರೂ ನಾವು ಇರ್ತೀವಿ ನಿಮ್ ಜೊತೆ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್. ನಾನು ವೆಂಕಟೇಶ್ ಬಂಜಾರ. ಇವತ್ತು ಮೇ 3
ಇವತ್ತು ವಿಶೇಷವಾದ ದಿನ. ಇವತ್ತು ನಾವೇನು ಮಾಡಿದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆ ಮತ್ತು ಕಾರ್ಮಿಕರ ದಿನಾಚರಣೆ ಒಟ್ಟಿಗೆ ಸೇರಿಸಿ ಬಹುಜನ ಕಟ್ಟಡ ಕಾರ್ಮಿಕ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಈ ಒಂದು ವೇದಿಕೆಯಲ್ಲಿ ಗಣ್ಯರಾಗಿ ಮುಖ್ಯ ಗಣ್ಯರಾಗಿ ನಮಗೆ ನಮ್ಮ ಮಧ್ಯದಲ್ಲಿ ಕಿಮ್ಸ್ ವಿಶೇಷ ಶ್ವಾಸಕೋಶ ತಜ್ಞರಾಗಿರುವಂಥ ಪವನ್ ಯಾದವ್ ಸರ್ ಮತ್ತು ನೀತು ಯಾದವ್ ಒಬ್ಬರು ನಮ್ಮ ಮಧ್ಯದಲ್ಲಿ ಇರೋದು ವಿಶೇಷ. ಅದ್ರ ಜೊತೆಗೆ ನಮ್ಮ ಹಿರಿಯ ಮುಖಂಡರಾಗಿರುವಂಥ ಶ್ರೀನಿವಾಸ್ ಮೂರ್ತಿಯವರು ನಮ್ಮ ಜೊತೆ ಇದ್ದರು ಮತ್ತು ನಮ್ಮ ಯುವ ನಾಯಕರಾಗಿರುವಂಥ ಲೋಕೇಶ್ ರೆಡ್ಡಿ ಸಾಹೇಬರು ನಮ್ಮ ಜೊತೆ ಇದ್ದರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಒಳ್ಳೊಳ್ಳೆ ಮುಖಂಡರು, ಹಿರಿಯ ಮುಖಂಡರು, ಯುವ ಮುಖಂಡರು ಎಲ್ಲರೂ ನಮ್ಮ ಜೊತೆಗಿರೋದು ತುಂಬ ಸಂತೋಷಕರ. ಮತ್ತು ಈ ಒಂದು ವೇದಿಕೆಯಲ್ಲಿ ತುಂಬ ದೂರದಿಂದ ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ದೂರದಿಂದ ಬಂದಿದ್ದಾರೆ. ಸುಮಾರು 250ಕ್ಕಿಂತ ಜಾಸ್ತಿ ಜನರು ಬಂದಿರೋದಕ್ಕಾಗಿ ನಾವು ನಮ್ಮ ಪದಾಧಿಕಾರಿಗಳ ಜೊತೆನೂ ಮತ್ತು ಎಲ್ಲರಿಗೂ ನಾವು ಸಹಾಯ ಮಾಡಿ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ನಾವು ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ, ಮಾಧ್ಯಮ ವರ್ಗಕ್ಕೂ ನಾವು ಪತ್ರಕರ್ತರಿಗೂ ನಾವು ಧನ್ಯವಾದ ಹೇಳ್ತಾ ನಮಸ್ಕಾರ. ವೆಂಕಟೇಶ್ ಬಂಜಾರ ಮತ್ತು ತಂಡದವರಿಂದ ವಿಶ್ವ ಜ್ಞಾನ ದಿನ ಅನ್ನೋದು ಜೊತೆಲೆ ನಮ್ಮ ವಿಶ್ವ ಕಟ್ಟಡ ಕಾರ್ಮಿಕರ ದಿನಾಚರಣೆ ಆಯೋಜಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ದಿವಸ ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು, ನಮ್ಮ ಮಕ್ಕಳಿಗೆ ಭರತನಾಟ್ಯ ಮಾಡಿದಂಥ ಮಗು ಸ್ವಲ್ಪ ಕೇಳಿಸ್ಕೊಮ್ಮ. ವಿದ್ಯೆ ಅನ್ನೋದು ಶಿಕ್ಷಣ ಅನ್ನೋದು ತುಂಬಾ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಯುವ ಜನಾಂಗಕ್ಕೆ ಶಿಕ್ಷಣವನ್ನು ಪಡಿಸೋದು ನಮ್ಮಗಳ ಜವಾಬ್ದಾರಿ. ಅದೇ ರೀತಿ ನಮ್ಮ ಮಕ್ಕಳು ಸಹ ಶಿಕ್ಷಣವನ್ನು ಪಡೆದರೆ ಮುಂದಿನ ದಿನಗಳಲ್ಲಿ ಯಾವುದೇ ಮಟ್ಟಕ್ಕೆ ಅವರು ಬೆಳೀಬಹುದು. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂಗೆ, ಹುಲಿಯ ಹಾಲನ್ನ ಯಾರು ಕುಡಿತಾರೆ ಅವರು ಗರ್ಜಿಸ್ತಾರೆ ಅಂತ. ಅಂದ್ರೆ ವಿದ್ಯೆ ನಮ್ಮ ಕೈನಲ್ಲಿದ್ರೆ ನಾವು ಎಲ್ಲಿ ಬೇಕಾದರೂ ನಿಂತು ನಾವು ಹೋರಾಟ ಮಾಡಬಹುದು. ಯಾವ ತಪ್ಪನ್ನ ನಾವು ಅಲ್ಲೇ ಪ್ರಶ್ನೆ ಮಾಡಬಹುದು. ನಾವು ಏನು ನಮ್ಮ ಅಂಬೇಡ್ಕರ್ ಅವರ ಹಿಂದಿನ ದಿನಗಳಲ್ಲಿ ನಾವು ಈ ಮಟ್ಟದಲ್ಲಿ ನಿಂತು ಮಾತಾಡಲಿಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಯಾರು ಅಪಾರ್ಥ ತಿಳ್ಕೊಳ್ಳೋದು ಬೇಡ. ಆವತ್ತಿನ ದಿನಗಳಲ್ಲಿ ನಾವು ಕೇರಿಗಳಲ್ಲಿ ನಡೆದಾಡೋಂಗಿರ್ಲಿಲ್ಲ. ನಡೆದಾಡಬೇಕು ಅಂತಂದ್ರೆ ಒಂದು ಕತ್ತಿಗೆ ಒಂದು ಡಬ್ಬ ಕಟ್ಕೋಬೇಕಾಗಿತ್ತು, ಹಿಂದೆ ಒಂದು ಹೊರಗೆ ಕಟ್ಕೋಬೇಕಾಗಿತ್ತು. ಏನು ಅಂದ್ರೆ ನಾವು ನಡೆದಂತ ನಡಿಗೆ ಹೆಜ್ಜೆ ಗುರುತು ಸಹ ಇರಬಾರ್ದು. ನಾವು ಆ ಬೀದಿಗಳಲ್ಲಿ ಉಗುಳಬಾರ್ದು. ಉಗುಳ್ಬೇಕು ಅಂದ್ರೆ ಡಬ್ಬದಲ್ಲಿ ಉಗುಳ್ಕೋಬೇಕು. ಹೊರಗೆ ಕಟ್ಕೊಂಡಿರೋದು ನಮ್ಮ ಹೆಜ್ಜೆ ಗುರುತನ್ನ ಅಳಿಸ್ಕೊಂಡು ಹೋಗ್ಬೇಕು. ಈ ಒಂದು ಹೀನಾಯ ಸ್ಥಿತಿ ಇದ್ದಂತ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ನಮಗೆಲ್ಲ ಈ ಪವಿತ್ರವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ಸಂವಿಧಾನ ಬರೀ SC ST ಹಿಂದುಳಿದ ಜನಾಂಗಕ್ಕಲ್ಲ, ಎಲ್ಲ ಜಾತಿಯ, ಎಲ್ಲ ಜನಾಂಗದ, ಎಲ್ಲ ಬಡವರಿಗೋಸ್ಕರ ಸಂವಿಧಾನ ರಚನೆ ಮಾಡಿಕೊಟ್ಟಿರುವಂತದ್ದು. ಈ ಸಂವಿಧಾನ ರಚನೆ ಮಾಡಿಕೊಟ್ಟಿಲ್ಲ ಅಂತಂದಿದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಏನು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ, ಏನು ಪ್ರಧಾನಮಂತ್ರಿಗಳಾಗಿದ್ದಾರೆ, ಯಾರಿಗೂ ಅವಕಾಶ ಇರ್ತಾ ಇರಲಿಲ್ಲ. ಈ ದೇಶದಲ್ಲಿ ಕೇವಲ ಡಿಗ್ರಿ ಮಾಡಿರೋರು, ಆಸ್ತಿವಂತರು,
ಇವರುಗಳಿಗೆ ಮಾತ್ರ ಮತದಾನದ ಹಕ್ಕಿತ್ತು. ಎಲ್ಲ ಹೆಣ್ಮಕ್ಳು ತುಂಬಾ ಜನ ಇದ್ದೀರಾ ಗಂಡ್ಮಕ್ಳಿಗಿಂತ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಯಾವ ಹಕ್ಕು ಇರಲಿಲ್ಲ. ದೊಡ್ಡ ಮೇಜಿನ ಸಭೆಯಲ್ಲಿ ಹೋರಾಟ ಮಾಡ್ತಾರೆ ಅಂಬೇಡ್ಕರ್ ಅವರು. ಕೆಲವು ಅಲ್ಲಿ ಹೆಸರು ಹೇಳೋದಿಲ್ಲ ನಾನು, ಕೆಲವರು ಅಲ್ಲಿ ವಿರೋಧನೂ ಸಹ ಮಾಡ್ತಾರೆ. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕು ಕೊಟ್ಟದ್ದು ನಮ್ಮ ಸಂವಿಧಾನ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇವತ್ತೇನು ಹೆರಿಗೆ ಭತ್ಯೆ ತಗೊಳ್ತೀರಾ, ಹೆರಿಗೆ ರಜಾ ದಿನ ತಗೊಳ್ತೀರಾ, ಇವೆಲ್ಲನೂ ಸಹ ಕೊಟ್ಟದ್ದು ನಮ್ಮ ಸಂವಿಧಾನ. ಇದಕ್ಕೆ ಕಾರಣಭೂತರಾದಂತ ಅಂಬೇಡ್ಕರ್ ಅವರನ್ನ ನಾವು ಇವತ್ತು ನೆನೆಸ್ಕೊಳ್ಳೇಬೇಕು. ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಎಲ್ಲ ಆಯೋಜಕರು ಹಾಗೂ ಸ್ಪೆಷಲಿ ವೆಂಕಟೇಶಪ್ಪ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತೀರಿ. ಸೊ ಕಾರ್ಮಿಕರ ದಿನ ಹಾಗೂ ಅಂಬೇಡ್ಕರ್ ಜಯಂತಿ ಇದೆರಡನ್ನು ಒಂದೇ ಸನ್ನಿವೇಶದಲ್ಲಿ ಆಚರಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಸೊ ನನಗೆ ತಿಳಿದ ಮಟ್ಟಿಗೆ ಅಂಬೇಡ್ಕರ್ ಅವರ ಒಂದು ಘೋಷವಾಕ್ಯ ಏನಂದ್ರೆ ಎಜುಕೇಟ್, ಎಜಿಟೇಟ್ ಆ್ಯಂಡ್ ಯುನೈಟ್ ಅಂತ. ಎಜುಕೇಟ್ ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನನ್ನ ಒಂದು ಸ್ಥಾನದಲ್ಲಿ ಕೂತು ಅದ್ರ ಬಗ್ಗೆ ನನಗೆ ಬಹಳ ಅರಿವಿದೆ. ಸಮಾಜದಲ್ಲಿ ಶಿಕ್ಷಣ ಇಲ್ಲ ಅಂದ್ರೆ ಬಹಳ ಕಷ್ಟಕರ ಸದ್ಯಕ್ಕೆ. ಸೊ ಮುಂದೆ ಕೂಡ ಹೋಗ್ತಾ ಹೋಗ್ತಾ ಶಿಕ್ಷಣ ಅಂತಕ್ಕಂಥದ್ದು, ಶಿಕ್ಷಣ ಅಂತ ಹೇಳಿದ್ರೆ ಬರೀ ಫಾರ್ಮಲ್ ಎಜುಕೇಶನ್ ಅಂತ ಅಲ್ಲ, ಸ್ಕೂಲಿಗೆ ಹೋಗಿ ಎಜುಕೇಶನ್ ಪಡಿತಕ್ಕಂಥದ್ದು ಮಾತ್ರವೇ ಅಲ್ಲ, ಎಲ್ಲ ಥರದಲ್ಲೂ ಸಾಮಾಜಿಕ ಜ್ಞಾನ, ದೇಶದ ಬಗ್ಗೆ ಒಂದು ಅರಿವು ಹಾಗೂ ನಮ್ಮನ್ನು ನಾವು ಹೇಗೆ ಸಮಾಜದಲ್ಲಿ ಮುಂತಕೊಂಡು ಹೋಗಬೇಕು ಅನ್ನೋ ಒಂದು ಅರಿವು, ಇದೆಲ್ಲವೂ ಕೂಡ ಶಿಕ್ಷಣವಾಗಿ ರೂಪುಗೊಳ್ಳುತ್ತೆ. ಎರಡನೇದು ಬಂದ್ಬಿಟ್ಟು ಸಂಘರ್ಷ ಅಂದ್ರೆ ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತಕ್ಕಂಥ ಒಂದು ಆಸೆ, ಹುಮ್ಮಸ್ಸಿರ್ಬೇಕು. ಅದಕ್ಕೆ ಒಂದು ಜೀವನದಲ್ಲಿ ಸಂಘರ್ಷ ಇರಬೇಕು. ಸಂಘರ್ಷ ಇಲ್ಲ ಅಂತ ಹೇಳಿದ್ರೆ ಬೆಳವಣಿಗೆ ಇಲ್ಲ ಅಲ್ವಾ? ಸೊ ವೆಂಕಟೇಶಪ್ಪ ಹೇಳಿದಂಗೆ ನಾವು ಮತ್ತೆ ನಮ್ಮ ಮಕ್ಕಳು, ನಮ್ಮ ಫ್ಯೂಚರ್ ಪೀಳಿಗೆ IAS ಆಗಬೇಕು, KAS ಆಗಬೇಕು ಅಂತಕ್ಕಂಥ ಒಂದು ನಮಗೆ ನಮ್ಮ ಮನಸ್ಸಲ್ಲಿ ಹುಮ್ಮಸ್ಸಿರ್ಬೇಕು. ಸೊ ಇದನ್ನು ಕೂಡ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಿದ್ದಾರೆ. ಮೂರನೇದು ಬಂದ್ಬಿಟ್ಟು ಏಕತ್ವ ಅಂದ್ರೆ ಯೂನಿಟಿ. ನಾವು ಜೀವನದಲ್ಲಿ ಹಾಗೂ ಸಮಾಜದಲ್ಲಿ ಏನನ್ನೇ ಸಾಧಿಸ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಯೂನಿಟಿ ಇರಬೇಕು. ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಯೂನಿಟಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಯಾವುದೇ ಒಂದು ಉನ್ನತ ಮಟ್ಟದಲ್ಲಿ ಯಾವುದೇ ಒಂದು ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಹಾಗೂ ಒಂದು ಸಮಾಜದ ಲೆವೆಲಲ್ಲಿ ಅಥವಾ ದೇಶದ ಲೆವೆಲಲ್ಲಿ ಯಾವುದೇ ಒಂದು ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಈ ಒಗ್ಗಟ್ಟಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಈ ಮೂರು ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಮಗೆ ಅಂಬೇಡ್ಕರ್ ಸಾಹೇಬ್ ಹೇಳ್ಕೊಟ್ಟಿದ್ದಾರೆ. ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಬೇಕು ಅಂತಕ್ಕಂಥದ್ದನ್ನು ನಾನು ಈ ಒಂದು ಸನ್ನಿವೇಶದಲ್ಲಿ ಒತ್ತಿ ಹೇಳಲು ಬಯಸ್ತೇನೆ. ಹಾಗೂ ಎಲ್ಲ ಆಯೋಜಕರಿಗೂ ತುಂಬ ಧನ್ಯವಾದಗಳು.